ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಎಷ್ಟೇ ದೊಡ್ಡವರಾದರೂ ಕಾನೂನು ಎಲ್ಲರಿಗೂ ಚಿಕ್ಕನಟ ಒಳ್ಳೆ ಬಟ್ ಈ ಕಾನೂನ ಕೈಗೊಂಡು ಅಮಾಯಕ ತಂದೆ ತಾಯಿ ನೋಡಿ ಹೆಣ್ಮಕ್ಳು ಈ ಕಡೆ ಇವನ ಕುಟುಂಬನೂ ಹಾಳಾಗಿದೆ. ಜೊತೆಗೆ ಒಳ್ಳೆ ನಟನೆ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಅದರ ನಡವಳಿಕೆಗಳು ಎಲ್ಲರಿಗೂ ಇಡೀ ಮಾನವ ಸಮಾಜ ತಲೆ ತೆಗೆಸಬೇಕಾಗಿದೆ. ಸರ್ಕಾರ ಗಂಭೀರ ಪರಿಗಣಿಸಿದೆ. ಕಣ್ಣು ಬಗೆಹರಿಯದ ಅವಕ್ಕೆಲ್ಲ ಅದರಲ್ಲಿದೆ. ನೋವಾಗಿದೆ. ಒಂದು ವಯಸ್ಸಾದ ತಂದೆಯವರ ತಾಯಿ 98 ವರ್ಷ ಮತ್ತು ರೇಣುಸ್ವಾಮಿ ತಾಯಿ 88 ವರ್ಷ. ತಂದೆ ತಾಯಿ 98 ವರ್ಷ, ಇವ್ರ ತಾಯಿ 82 ಮತ್ತು 1 ವರ್ಷ ಮದುವೆಯಾಗಿ ಗರ್ಭಿಣಿ. ಭಗವಂತ ಬೇರೊಂದು ಕೊಳ್ಳಿ. ನಾನು ಅವ್ರ ತಂದೆ ತಾಯಿ ಮಗಳು, ಮಗ ಮತ್ತು ಸೊಸೆ ಎರಡು ಒಂದೇ ನೋಡ್ತಾರೆ ಅಂತ ನೋಡಿ. ಇಲ್ಲಿ ಎಷ್ಟೇ ದೊಡ್ಡವರು ಅದರ ಕಾನೂನು ಎಲ್ಲರಿಗೂ ಬಂದು ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಅಥವಾ ಯಾರೇ ಗಣ್ಯಮಾನ್ಯ ಇರ್ಬೋದು, IAS ಯಾರೇ ಎಲ್ಲರ ಬಗ್ಗೆಲ್ಲ ಕಾನೂನು. ಇಲ್ಲಿ ಪ್ರಭಾವಿ ನಾಯಕರು, ನಟರು ಯಾರು ಒಂದು ಎಲ್ಲರಿಗೂ ಒಂದೇ ಕಾನೂನು. ಈ ಮಾನವ ಸಮಾಜ ಎಲ್ಲ ತಿಳಿಸಬೇಕು. ನಾನು ಹೇಳೋದಿಲ್ಲ, ತಪ್ಪು ಮಾಡಿದ್ರೆ ತಪ್ಪು ಅಂತ ಮಾಡಿದ್ರೆ ಅದನ್ನು ಕಲಿಸಿ 2 ಕಪಾಲು ಕೊಡಿದ್ರೆ ಏನಾಗ್ತದೆ? ಇದು ಬುದ್ಧಿವಾದ ಹೇಳ್ಬೋದು. ಬಹಳಷ್ಟು ತಿಳಿಯ ಪಾಪ ಅಮಾಯಕ ಒಬ್ಬರೇ ಮಗಳು ಮತ್ತು ಪೊಲೀಸ್ ಠಾಣೆ ದೂರ ಕೊಡಬಾರ್ದು. ಅದರ ಬದಲ ಕಾನೂನು ಯಾಕೆ ಕೈ ತೆಗೆದುಕೋಬೇಕಾಯ್ತು? ಯಾರೇ ಮಾಡಿದ್ರು ಪ್ರಭಾವಿ ಸಚಿವರುಗಳಿಂದೆಲ್ಲ ಫೋನೆಲ್ಲ ಮಾಡಿಸಿದ್ರೆ ಕೇಸ್ ಕೈ ಬರಲಿಕ್ಕೆ ಅಂತ ಒಂದು ಯಾರೇ ಪ್ರಭಾವಿ ಸಚಿವರು, ಯಾರು ರಾಜಕಾರಣಿ ಅದೆಲ್ಲ ಹಸ್ತಕ್ಷೇಪ ಮಾಡಬಾರ್ದು. ಒಳ್ಳೆಯದು. ನಟನೆ ಬಗ್ಗೆ ನಮ್ಮೆಲ್ಲರ ಗೌರವ ಇದೆ. ದರ್ಶನಿಗೆ ಸಾಮಾಜಿಕ ಜಾಲತಾಣ ಅತಿ ಹೆಚ್ಚು ಕಾನೂನು ಸಂತ. ಅದರ ಕಾನೂನು ಕೈಗೊಂಡು ತಪ್ಪಿಲ್ಲ.